ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಲೈಫಲ್ಲಿ ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡ ಜಾಗಕ್ಕೆ ತಲುಪೋಕೆ ಆಗ್ತಿಲ್ಲವೇ? ಕೈಯಲ್ಲಿ ದುಡ್ಡು ನಿಲ್ತಿಲ್ಲವೇ? ಸ್ವಂತ ಮನೆ, ಒಂದು ಲಕ್ಸುರಿ ಕಾರು ತಗೋಬೇಕು ಅನ್ನೋ ನಿಮ್ಮ ಆಸೆ ಇನ್ನೂ ಈಡೇರಿಲ್ವೇ? ಹಾಗಿದ್ದರೆ ಇನ್ನೂ ಚಿಂತಿಸಬೇಡಿ. ಜೂನ್ ತಿಂಗಳಾಂತ್ಯಕ್ಕೆ ಅಂದರೆ ಜೂನ್ 29, 2026ರಂದು ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖ ಗ್ರಹವಾದ ಬುಧದೇವನು ತನ್ನ ಸ್ಥಾನವನ್ನು ಬದಲಾಯಿಸಲಿದ್ದಾನೆ. ಈ ಒಂದು ಮಹತ್ವದ ಬದಲಾವಣೆ ಕೆಲವೊಂದು ರಾಶಿಯವರ ಜಾತಕವನ್ನೇ ಬದಲಾಯಿಸಲಿವೆ. ಅವರ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಗಲಿದೆ ಎಂದರೆ, ಬಂಗಲೆ, ಐಷಾರಾಮಿ ಕಾರು ಖರೀದಿಸುವ ಯೋಗ ಅವರ ಮನೆ ಬಾಗಿಲಿಗೆ ಬರಲಿದೆ. ಹಾಗಾದರೆ ಬುಧನ ಈ ಹಿಮ್ಮುಖ ಸಂಚಾರ ಯಾವ ಯಾವ ರಾಶಿಯವರಿಗೆ ಜೀವನದಲ್ಲಿ ಕುಬೇರನ ಸಂಪತ್ತನ್ನು ತರಲಿದೆ? ಯಾರ ಭಾಗ್ಯದ ಬಾಗಿಲು ತೆರೆಯಲಿದೆ? ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ ತಿಳಿಯಲು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬುಧ ಗ್ರಹದ ಮಹತ್ವ ಮತ್ತು ಹಿಮ್ಮುಖ ಚಲನೆಯ ಸಮಯ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ. ಬುಧ ಎಂದರೆ ಬುದ್ಧಿಶಕ್ತಿ, ವ್ಯಾಪಾರ, ಸಂವಹನ ಕೌಶಲ್ಯ, ತಾರ್ಕಿಕ ಚಿಂತನೆ ಮತ್ತು ವಿದ್ಯಾಭ್ಯಾಸದ ಅಧಿಪತಿ. ಜಾತಕದಲ್ಲಿ ಬುಧನು ಬಲವಾಗಿದ್ದರೆ ಆ ವ್ಯಕ್ತಿ ಅದ್ಭುತ ಉದ್ಯಮಿಯಾಗುತ್ತಾನೆ, ಮಾತಿನಲ್ಲೇ ಕೋಟಿ ಗಳಿಸುತ್ತಾನೆ. ಇಂತಹ ಬುಧನ ಚಲನೆಯಲ್ಲಿ ಆಗುವ ಸಣ್ಣ ಬದಲಾವಣೆಯು ಇಡೀ 12 ರಾಶಿಗಳ ಮೇಲೆ ತೀವ್ರ ಪ್ರಭಾವ ಬೀರುತ್ತದೆ. ಅಂದಹಾಗೆ ಈ ವರ್ಷ ಜೂನ್ 29, 2026ರಂದು ರಾತ್ರಿ 11:05ಕ್ಕೆ ಬುಧನು ಕಟಕ ರಾಶಿಯಲ್ಲಿ ತನ್ನ ಹಿಮ್ಮುಖ ಚಲನೆಯನ್ನು ಆರಂಭಿಸಲಿದ್ದಾನೆ. ಇದು ಜುಲೈ 24, 2026ರ ಬೆಳಿಗ್ಗೆ 4:27ರವರೆಗೆ ಅಂದರೆ ಸುಮಾರು 25 ದಿನಗಳ ಕಾಲ ಮುಂದುವರಿಯಲಿದೆ. ಕಟಕ ರಾಶಿಯಲ್ಲಿ ಬುಧನು ಹಿಮ್ಮುಖವಾಗಿ ಚಲಿಸಿ ಮಿಥುನ ರಾಶಿಯ ಕಡೆಗೆ ವಕ್ರದೃಷ್ಟಿ ಬೀರುವುದರಿಂದ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಬಲ ಯೋಗಗಳನ್ನು ಸೃಷ್ಟಿಸಲಿದೆ. ಸಾಮಾನ್ಯವಾಗಿ ಗ್ರಹಗಳು ಹಿಮ್ಮುಖವಾದಾಗ ತೊಂದರೆ ಕೊಡುತ್ತವೆ ಎಂಬ ನಂಬಿಕೆ ಇದೆ. ಆದರೆ ಈ ಬಾರಿ ಬುಧನ ಈ ವಕ್ರ ನಡೆ 5 ರಾಶಿಗಳ ಪಾಲಿಗೆ ಅಮೃತವಾಗಲಿದೆ. ವೃತ್ತಿ ಜೀವನದಲ್ಲಿ ಬಡ್ತಿ, ವಿದೇಶಿ ಪ್ರಯಾಣ, ಶಿಕ್ಷಣದಲ್ಲಿ ಅಪಾರ ಪ್ರಗತಿ ಮತ್ತು ಆಕಸ್ಮಿಕ ಧನಲಾಭವನ್ನು ಇದು ತರಲಿದೆ. ಆ ಅದೃಷ್ಟದ 5 ರಾಶಿಗಳು ಯಾವುವು ಎಂದು ಈಗ ವಿವರವಾಗಿ ನೋಡೋಣ. 1. ಮಿಥುನ ರಾಶಿ. ಮೊದಲನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿಯೇ ಈ ಬುಧದೇವ. ಪ್ರಸ್ತುತ ಬುಧನು ನಿಮ್ಮ ರಾಶಿಯ ಮೊದಲ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಜೂನ್ 29ಕ್ಕೆ ಬುಧ ಕಟಕ ರಾಶಿಯಿಂದ ಹಿಮ್ಮುಖವಾಗಿ ಚಲಿಸುತ್ತಿದ್ದಂತೆ ನಿಮ್ಮ ಜಾತಕದಲ್ಲಿ ಭದ್ರ ಮಹಾಪುರುಷ ಯೋಗ ಅತ್ಯಂತ ತೀವ್ರಗೊಳ್ಳುತ್ತದೆ. ಜೀವನ ಶೈಲಿ ಮತ್ತು ಆರ್ಥಿಕತೆ. ಈ 25 ದಿನಗಳಲ್ಲಿ
ನಿಮ್ಮ ಲೈಫ್ ಸ್ಟೈಲ್ ಸಂಪೂರ್ಣ ಬದಲಾಗಲಿದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ಬರಲಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ವಿವಾದಗಳು, ಕೋರ್ಟ್ ಕಚೇರಿ ಕೇಸುಗಳು ನಿಮ್ಮ ಪರವಾಗಿ ತೀರ್ಪು ಬರಲಿವೆ. ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ. ಶಿಕ್ಷಣ ಮತ್ತು ವಿದೇಶಿ ಯೋಗ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಪೀರಿಯಡ್. ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬೇಕು, ಗ್ಲೋಬಲ್ ಕಂಪನಿಗಳೊಂದಿಗೆ ಬಿಸ್ನೆಸ್ ಒಪ್ಪಂದ ಮಾಡಿಕೊಳ್ಳಬೇಕು ಅಂದುಕೊಂಡವರಿಗೆ ವಿದೇಶಿ ಮೂಲಗಳಿಂದ ದೊಡ್ಡ ಮಟ್ಟದ ಧನಲಾಭ ಮತ್ತು ಯಶಸ್ಸು ಕಾಯ್ದಿರಿಸಿದೆ. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಅತ್ಯುತ್ತಮವಾಗಿದ್ದು, ಎಲ್ಲ ಸವಾಲುಗಳನ್ನು ಜಯಿಸುವಿರಿ. 2. ಕಟಕ ರಾಶಿ. ಎರಡನೆಯದಾಗಿ ಕಟಕ ರಾಶಿ. ಬುಧನ ಹಿಮ್ಮುಖ ಚಲನೆ ನಿಮ್ಮದೇ ರಾಶಿಯಲ್ಲಿ ನಡೆಯುತ್ತಿರುವುದರಿಂದ ಇದರ ನೇರ ಮತ್ತು ಅದ್ಭುತ ಸಕಾರಾತ್ಮಕ ಪ್ರಭಾವ ನಿಮ್ಮ ಮೇಲಿರುತ್ತದೆ. ವೃತ್ತಿ ಮತ್ತು ವ್ಯಾಪಾರ. ಉದ್ಯೋಗ ರಂಗದಲ್ಲಿ ನೀವು ಮಾಡುವ ಹೊಸ ಪ್ರಯೋಗಗಳು, ಹೊಸ ಬಿಸ್ನೆಸ್ ಡೀಲ್ಗಳು ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡಲಿವೆ. ನಿರುದ್ಯೋಗಿಗಳಿಗೆ ಅವರ ಅರ್ಹತೆ ಮತ್ತು ಕೌಶಲ್ಯಕ್ಕೆ ತಕ್ಕಂತೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಉತ್ತಮ ಪ್ಯಾಕೇಜ್ ಹೊಂದಿರುವ ಕೆಲಸ ಸಿಗುವ ಲಕ್ಷಣಗಳಿವೆ. ಮನೆ, ಕಾರು ಖರೀದಿ ಯೋಗ. ಹೌದು ವೀಕ್ಷಕರೇ, ಕಟಕ ರಾಶಿಯವರ ಮನೆಗೆ ಈ ಸಮಯದಲ್ಲಿ ಕೆಲವು ಅತ್ಯಂತ ಐಷಾರಾಮಿ ವಸ್ತುಗಳು ಬರಲಿವೆ. ಸ್ವಂತ ಮನೆ ಕಟ್ಟುವ ಅಥವಾ ಹೊಸ ಬ್ರ್ಯಾಂಡೆಡ್ ಕಾರು ಖರೀದಿಸುವ ನಿಮ್ಮ ಕನಸು ಈ ಅವಧಿಯಲ್ಲಿ ನನಸಾಗುವ ಹಂತ ತಲುಪುತ್ತದೆ. ವೈವಾಹಿಕ ಮತ್ತು ಕುಟುಂಬ ಜೀವನ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಗಂಡ ಹೆಂಡತಿಯ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಮುಕ್ತ ಸಂವಾದ ಮೂಲಕ ಬಗೆಹರಿಯಲಿವೆ. ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಈ ಸಮಯದಲ್ಲಿ ಚೇತರಿಸಿಕೊಂಡು ನಿರಾಳರಾಗಲಿದ್ದಾರೆ. 3. ಸಿಂಹರಾಶಿ. ಮೂರನೆಯದಾಗಿ ಸಿಂಹರಾಶಿ. ಗ್ರಹಗಳ ರಾಜನಾದ ಸೂರ್ಯನ ಒಡೆತನದ ಸಿಂಹರಾಶಿಯವರಿಗೆ ಬುಧನ ಈ ಹಿಮ್ಮುಖ ಚಲನೆ ಭರವಸೆಯ ಹೊಸ ಬೆಳಕನ್ನು ತರಲಿದೆ. ಉದ್ಯೋಗ ಮತ್ತು ಸಂಬಳ ಹೆಚ್ಚಳ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ದುಪ್ಪಟ್ಟು ಫಲ ಸಿಗಲಿದೆ. ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿಯೊಂದಿಗೆ ಸಂಬಳದಲ್ಲಿ ಭಾರಿ ಹೆಚ್ಚಳವನ್ನು ನೀವು ನಿರೀಕ್ಷಿಸಬಹುದು. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾರೆ. ವ್ಯಾಪಾರ ವಿಸ್ತರಣೆ. ಉದ್ಯಮಿಗಳು ತಮ್ಮ ವ್ಯಾಪಾರವನ್ನು ಬೇರೆ ಬೇರೆ ನಗರಗಳಿಗೆ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ವಿಸ್ತರಿಸಲು ಇದು ಸೂಕ್ತ ಸಮಯ. ಹಳೆಯ ಹೂಡಿಕೆಗಳು ಅನಿರೀಕ್ಷಿತ ಲಾಭವನ್ನು ತಂದುಕೊಡುತ್ತವೆ. ಕುಟುಂಬ ಮತ್ತು ಸಂತಾನ ಭಾಗ್ಯ. ಮಕ್ಕಳ ಕಡೆಯಿಂದ ಅತ್ಯಂತ ಶುಭ ವಾರ್ತೆಗಳನ್ನು ನೀವು ಕೇಳಲಿದ್ದೀರಿ.
ಮಕ್ಕಳ ಶಿಕ್ಷಣಕ್ಕಾಗಿ ವಿದೇಶ ಪ್ರಯಾಣದ ಯೋಗವೂ ಇದೆ. ದಂಪತಿಗಳ ನಡುವೆ ತಿಳುವಳಿಕೆ ಹೆಚ್ಚಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿದೆ. ಕನ್ಯಾ ರಾಶಿ. ನಾಲ್ಕನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಗೂ ಬುಧನೇ ಅಧಿಪತಿ. ನಿಮ್ಮ ರಾಶಿಯಿಂದ ವೃತ್ತಿ ಮತ್ತು ಕರ್ಮದ ಮನೆಯಾದ 10ನೇ ಮನೆಯಲ್ಲಿ ಬುಧನ ಸಂಚಾರ ನಡೆಯಲಿದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ರಾಕೆಟ್ ವೇಗದಲ್ಲಿ ಹೆಚ್ಚಿಸಲಿದೆ. ಆರ್ಥಿಕ ಪ್ರಗತಿ ಮತ್ತು ಲೈಫ್ ಸ್ಟೈಲ್. ಇಷ್ಟು ದಿನ ಒಂದೇ ಮೂಲದಿಂದ ಬರುತ್ತಿದ್ದ ಆದಾಯ ಈಗ 3-4 ಹೊಸ ಮಾರ್ಗಗಳ ಮೂಲಕ ಹರಿದು ಬರಲಿದೆ. ಸೈಡ್ ಬಿಸ್ನೆಸ್ ಅಥವಾ ಫ್ರೀಲಾನ್ಸ್ ಕೆಲಸಗಳಿಂದ ಹೆಚ್ಚಿನ ಹಣ ಗಳಿಸುವಿರಿ. ಹಣಕಾಸಿನ ತೊಂದರೆಗಳು ಸಂಪೂರ್ಣವಾಗಿ ದೂರವಾಗಿ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಪ್ರೇಮ ಜೀವನ ಮತ್ತು ಶಿಕ್ಷಣ. ಪ್ರೇಮಿಗಳಿಗೆ ಈ ಅವಧಿ ರೋಮಾಂಚನಕಾರಿಯಾಗಿರಲಿದೆ. ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಕೈಗೊಳ್ಳುವಿರಿ. ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಟಾಪ್ ರ್ಯಾಂಕ್ ಪಡೆಯಲಿದ್ದಾರೆ. ವ್ಯಾಪಾರಸ್ಥರು ತಾವಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭ ಗಳಿಸಿ ಮಾರುಕಟ್ಟೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಲಿದ್ದಾರೆ. ಮಕರ ರಾಶಿ. 5ನೇಯದಾಗಿ ಮತ್ತು ಕೊನೆಯದಾಗಿ ಮಕರ ರಾಶಿ. ಶನಿದೇವನ ಅಧಿಪತ್ಯದ ಮಕರ ರಾಶಿಯವರಿಗೆ ಬುಧನ ವಕ್ರ ಚಲನೆ ವೃತ್ತಿಪರವಾಗಿ ಹಾಗೂ ವೈಯಕ್ತಿಕವಾಗಿ ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ. ವೃತ್ತಿಪರ ಯಶಸ್ಸು. ಹೊಸ ಉದ್ಯೋಗ ಅಥವಾ ವಿದೇಶದಲ್ಲಿ ಕೆಲಸದ ಅವಕಾಶ ಹುಡುಕುತ್ತಿರುವವರಿಗೆ ಈ 25 ದಿನಗಳಲ್ಲಿ ಒಳ್ಳೆಯ ಆಫರ್ ಲೆಟರ್ ಕೈ ಸೇರಲಿದೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಿ ನಿಮ್ಮ ಬಿಸ್ನೆಸ್ ನೆಟ್ವರ್ಕ್ ದೊಡ್ಡದಾಗಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ದೀರ್ಘಕಾಲದಿಂದ ಇದ್ದ ಮಾನಸಿಕ ಅಶಾಂತಿ ಕೊನೆಗೊಳ್ಳಲಿದೆ. ಮನೆಯಲ್ಲಿ ಮದುವೆ, ಮುಂಜಿ, ಗೃಹಪ್ರವೇಶದಂತಹ ಶುಭ ಕಾರ್ಯಕ್ರಮಗಳು ಜರುಗಲಿವೆ. ಕುಟುಂಬ ಸದಸ್ಯರೊಂದಿಗೆ ಕ್ವಾಲಿಟಿ ಟೈಮ್ ಕಳೆಯುವಿರಿ. ಹಳೆಯ ಕ್ರಾನಿಕ್ ಆರೋಗ್ಯ ಸಮಸ್ಯೆಗಳು ದೂರವಾಗಿ ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಬುಧನ ಶುಭ ಫಲಕ್ಕಾಗಿ ಸರಳ ಪರಿಹಾರಗಳು. ವೀಕ್ಷಕರೇ, ಈ 5 ರಾಶಿಗಳಿಗೆ ಬುಧನು ಅದ್ಭುತ ಫಲಗಳನ್ನು ನೀಡುತ್ತಿದ್ದರೂ ಬುಧನ ಅನುಗ್ರಹ ಇನ್ನೂ ಹೆಚ್ಚಾಗಲು ಮತ್ತು ಉಳಿದ ರಾಶಿಯವರು ಎದುರಿಸಬಹುದಾದ ಸಣ್ಣಪುಟ್ಟ ಸಂವಹನ ದೋಷಗಳನ್ನು ನಿವಾರಿಸಿಕೊಳ್ಳಲು ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಬುಧವಾರದ ದಿನ ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಸಿರು ಬಣ್ಣದ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಬುಧವಾರ ಬೆಳಗ್ಗೆ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆ ಹುಲ್ಲನ್ನು ಅಂದರೆ ದೂರ್ವಾವನ್ನು ಅರ್ಪಿಸಿ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ತರಕಾರಿಯನ್ನು ತಿನ್ನಲು ನೀಡಿ. ಇದು ಬುಧ ದೋಷವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ.
ನೋಡಿದ್ರಲ್ಲ ವೀಕ್ಷಕರೇ, ಜೂನ್ 29ರಿಂದ ಆರಂಭವಾಗಲಿರುವ ಬುಧನ ಈ ಹಿಮ್ಮುಖ ಚಲನೆ ಯಾವ ರೀತಿ ಈ 5 ರಾಶಿಗಳ ಜಾತಕವನ್ನು ಬದಲಾಯಿಸಿ ಶ್ರೀಮಂತರನ್ನಾಗಿ ಮಾಡಲಿದೆ ಎಂದು. ನಿಮ್ಮ ರಾಶಿಯು ಇದರಲ್ಲಿ ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯನ್ನು ಬರೆದು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ದೈವಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.